ನಮಸ್ಕಾರ ಸ್ನೇಹಿತರೆ. ಇದು ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಒಂದು ಬಿಗ್ ನ್ಯೂಸ್. ಸರ್ಕಾರದ ಅಸ್ತಿತ್ವಕ್ಕೆ ಬುಡಕ್ಕೆ ಕುತ್ತು ತಂದಿರ್ತಕ್ಕಂಥದ್ದು. ಇಷ್ಟೊಂದು ಸ್ಥಾನಗಳಿಗೆ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಆಗಿದಾರಾ? ದೊಡ್ಡ ಸಂಖ್ಯೆನಲ್ಲಿ ಈ ರಾಜ್ಯದಲ್ಲಿ ಬೈ ಎಲೆಕ್ಷನ್ಗೆ ಸಿದ್ಧತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಸುಮಾರು 26ಕ್ಕೂ ಹೆಚ್ಚು ಶಾಸಕರು ಕೈ ಬಿಟ್ಟು ಕಮಲ ಹಿಡಿಯೋದಿಕ್ಕೆ ಸಿದ್ಧತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ನೀವು ಕೇಳಿದ್ದು ಕರೆಕ್ಟ್. ಒಂದಲ್ಲ ಎರಡಲ್ಲ, ಸುಮಾರು 26ಕ್ಕೂ ಹೆಚ್ಚು ಶಾಸಕರು ಕಮಲ ಹಿಡಿಯೋದಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಏನಿ ವಿಚಾರ, ಯಾವ ರಾಜ್ಯದ್ದು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತೇ ಇದೆ, 2014ರ ನಂತರ ಕಾಂಗ್ರೆಸ್ ಆಲ್ಮೋಸ್ಟ್ ನೆಲಕಚ್ಚಿ ಹೋಗಿತ್ತು. 2019ರಲ್ಲೂ ಅದರ ಸ್ಥಿತಿ ಹೀನಾಯವಾಗಿತ್ತು. ಯಾವಾಗ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೀತೋ 2023ರಲ್ಲಿ ಭರ್ಜರಿ ಗ್ಯಾರಂಟಿಗಳನ್ನು ಕೊಟ್ಟು ಸಕ್ಸಸ್ ಆಯಿತು. ಅದೇ ಗ್ಯಾರಂಟಿ ಸ್ಕೀಮ್ ಅನ್ನ ದಕ್ಷಿಣದ ಇತರೆ ರಾಜ್ಯಗಳಿಗೂ ಕಾಂಗ್ರೆಸ್ ವಿಸ್ತರಿಸಿತ್ತು. ಅದರಲ್ಲೂ ತೆಲಂಗಾಣದಲ್ಲಿ ಮೋಡಿ ಮಾಡಿ ಮತ್ತೆ ಗ್ಯಾರಂಟಿ ಗೆಲ್ತು. ಅಧಿಕಾರಕ್ಕೂ ಸಹ ಕಾಂಗ್ರೆಸ್ ಬಂತು. ಯಾವಾಗ ಈ ಎರಡು ಎಲೆಕ್ಷನ್ ಗಳನ್ನು ಗ್ಯಾರಂಟಿ ಮೂಲಕ ಗೆಲ್ತೋ ಕಾಂಗ್ರೆಸ್, ಅದನ್ನೇ ರಾಷ್ಟ್ರಕ್ಕೂ ಸಹ ವಿಸ್ತರಣೆ ಮಾಡ್ತು. 2024ರ ಲೋಕಸಭಾ ಎಲೆಕ್ಷನ್ ನಲ್ಲೂ 99 ಸೀಟ್ಗಳಿಗೆ ಹೆಚ್ಚಿಸಿಕೊಳ್ತು. 2014 ಮತ್ತು 19ರಲ್ಲಿ ವಿಪಕ್ಷ ಸ್ಥಾನ, ಅಧಿಕೃತ ವಿಪಕ್ಷ ಸ್ಥಾನದ ಸ್ಥಾನಮಾನ ಸಹ ಪಡೆದೇ ಇದ್ದಂತಹ ಕಾಂಗ್ರೆಸ್ ಪಕ್ಷ 2024ರಲ್ಲಿ ಅಧಿಕೃತ ವಿಪಕ್ಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಯಿತು. ಒಟ್ಟಾರೆಯಾಗಿ ದಕ್ಷಿಣದಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳು ಕಾಂಗ್ರೆಸ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಹಿಂದೆ ಕಳೆದುಕೊಂಡಿದ್ದಂತಹ ಈ ಎರಡೂ ರಾಜ್ಯಗಳನ್ನು ಮತ್ತೆ ತೆಕ್ಕೆಗೆ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್ಸು, ಅದು ಪಂಚ ಗ್ಯಾರಂಟಿಗಳ ಮೂಲಕ. ಆದ್ರೆ ಇದೇ ದಕ್ಷಿಣದ ಒಂದು ರಾಜ್ಯದಿಂದ ಕಾಂಗ್ರೆಸ್ಗೆ ಕಹಿ ಅನುಭವ ಆಗ್ತಾ ಇದೆ. ಈಗ ಬರ್ತಾ ಇರೋ ಸುದ್ದಿ ನೋಡಿದ್ರೆ ಕಾಂಗ್ರೆಸ್ನ ಅಸ್ತಿತ್ವಕ್ಕೆ, ಕಾಂಗ್ರೆಸ್ನ ಸರ್ಕಾರಕ್ಕೆ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ ಹೆಚ್ಚು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ಇದು ಯಾರೋ ಒಬ್ಬ ಸಾಮಾನ್ಯ ಶಾಸಕರಾಗಿರ್ಬೋದು, ಕಾರ್ಯಕರ್ತ ಹೇಳಿದ್ರೆ ನಂಬದೇ ಇರ್ಬೋದು. ಇದನ್ನ ಖುದ್ದು ಹೇಳಿರ್ತಕ್ಕಂಥದ್ದು ಬಿಜೆಪಿಯ ಕೇಂದ್ರ ಸಚಿವರು ಈ ಬಾಂಬ್ ಸ್ಫೋಟ ಮಾಡಿರೋದು. ಅದು 26 ಶಾಸಕರಿಗೆ ಸಂಬಂಧಪಟ್ಟಂತೆ ತೆಲಂಗಾಣದಲ್ಲಿ. ಕೇಂದ್ರದಲ್ಲಿ ರಾಜ್ಯ ಖಾತೆಯ ಗೃಹ ಸಚಿವರಾಗಿರ್ತಕ್ಕಂಥ ಬಂಡಿ ಸಂಜಯ್ ಅವರು ಸಿಡಿಸಿರೋದು ಈ ಬಾಂಬ್ನ. ಹಾಗಾದ್ರೆ ಅವರಿಗೆ ಸಿಕ್ಕಿರ್ತಕ್ಕಂಥ ಪಕ್ಕಾ ಮಾಹಿತಿ ಆದ್ರೂ ಏನು? ಸ್ನೇಹಿತರೆ, ಸುಮಾರು 26 ಶಾಸಕರು ಬಿಜೆಪಿ ಸೇರೋದಿಕ್ಕೆ ರೆಡಿ ಇದ್ದಾರಂತೆ. ಒಬ್ರಲ್ಲ ಇಬ್ರಲ್ಲ, 26 ಶಾಸಕರು. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೂ ಅಡ್ಡಿಯಾಗುತ್ತೆ. ಹಾಗಾದ್ರೆ ಅವರು ರಾಜೀನಾಮೆ ಕೊಟ್ಟು ಬಿಜೆಪಿ ಪಕ್ಷಕ್ಕೆ ಬರಬೇಕಾಗತ್ತೆ. ಮತ್ತೊಮ್ಮೆ ಬೈ ಎಲೆಕ್ಷನ್ ನ ಎದುರಿಸಬೇಕಾಗತ್ತೆ. ಈ ಹಿಂದೆ ಯಡಿಯೂರಪ್ಪನವರ ಸರ್ಕಾರ ಕರ್ನಾಟಕದಲ್ಲಿ ಬಂದಿದ್ದು ಸಹ ಇದೇ ರೀತಿ ಬೈ ಎಲೆಕ್ಷನ್ ಎದುರಿಸಿ. ಅಂತದ್ದೊಂದು ಪ್ರಯತ್ನನ ಈಗ ತೆಲಂಗಾಣದಲ್ಲಿ ಬಿಜೆಪಿ ಮಾಡೋದಕ್ಕೆ ಮುನ್ನುಡಿ ಇಡ್ತಾ ಇದೆ. ಇದನ್ನ ಸ್ವತಃ ಬಂಡಿ ಸಂಜಯ್, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಬಂಡಿ ಸಂಜಯ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು, ನಾವು ತೆಲಂಗಾಣದಲ್ಲಿ ಆಪರೇಷನ್ ಕಮಲ ಶುರು ಮಾಡಿದೀವಿ ಅಂತ. ಕರ್ನಾಟಕದಲ್ಲಿ ಯಾವ ರೀತಿ ಸುಮಾರು 17 ಜನ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಎಂಎಲ್ಎಗಳನ್ನು ರಾಜೀನಾಮೆ ಕೊಡಿಸಿ ಬೈ ಎಲೆಕ್ಷನ್ ಮಾಡಿ ಬಿಜೆಪಿ ಬಹುಮತ ಪಡೆದು ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡ್ತೋ, ಅದೇ ರೀತಿಯ ಪ್ರಯತ್ನನ ಈಗ ತೆಲಂಗಾಣದಲ್ಲಿ ಮಾಡೋದಕ್ಕೆ ಬಿಜೆಪಿ ಶುರು ಮಾಡಿದೆ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನು ಜೋಡಿಸಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ಶಾಸಕರನ್ನು ರಾಜೀನಾಮೆ ಕೊಡಿಸುವ ಮೊರೆ ಹೋಗಿದೆ. ಇದು ಈಗ ತೆಲಂಗಾಣ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇದೆ. ಬಂಡಿ ಸಂಜಯ್ ಅವರು ಸಾಕಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾರೆ, 26 ಜನ ಶಾಸಕರನ್ನು ರಾಜೀನಾಮೆ ಕೊಡಿಸಿ ಮರು ಎಲೆಕ್ಷನ್ ಮಾಡಿ ಆ ಎಲ್ಲ ಕ್ಷೇತ್ರಗಳನ್ನು ಗೆಲ್ತೇವೆ ಅಂತ. ಸ್ನೇಹಿತರೆ, ಮೊನ್ನೆಯಷ್ಟೇ ರೇವಂತ್ ರೆಡ್ಡಿ ಅವರು ಡೆಲ್ಲಿನಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಖಾಸಗಿಯಾಗಿ ಭೇಟಿ ಮಾಡಿದ್ದಾರೆ. ಈ ಭೇಟಿಯನ್ನು ಅವರು ಯಾವುದೇ ರೀತಿಯ ವಿಶೇಷ ಅರ್ಥ ಕಲ್ಪಿಸೋದು ಬೇಡ, ತೆಲಂಗಾಣದ ಅಭಿವೃದ್ಧಿಗಾಗಿ ಸಹಕಾರ ಕೊಡಿ ಅಂತ ಕೇಳೋದಕ್ಕೆ ಭೇಟಿ ಮಾಡಿದ್ದೆ ಅಂತ ರೇವಂತ್ ರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇದು ಅಷ್ಟೇನಾ? ಕೇವಲ ತೆಲಂಗಾಣ ಅಭಿವೃದ್ಧಿಗೋಸ್ಕರ ಸಹಕಾರಕ್ಕಾಗಿ ಭೇಟಿ ಮಾಡಿದ್ರಾ, ಅಥವಾ ತೆಲಂಗಾಣದಲ್ಲಿ ಈಗ ನಡೀತಾ ಇರ್ತಕ್ಕಂತಹ ರಾಜಕೀಯ ಬೆಳವಣಿಗೆಗಳ ಕುರಿತು ಸಹ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಊಹಾಪೋಹಗಳು ಎಷ್ಟು ನಿಜನೋ ಸರಿನೋ ಗೊತ್ತಿಲ್ಲ. ಒಂದರ್ಥದಲ್ಲಿ ರೇವಂತ್ ರೆಡ್ಡಿ ಅವರೇ 3/2 ಭಾಗದ ಶಾಸಕರನ್ನು ತೆಗೆದುಕೊಂಡು ಬಿಜೆಪಿಗೆ ಸೇರಿಬಿಡ್ತಾರೆ. ಬಿಜೆಪಿಯಿಂದ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವ ಸುದ್ದಿಗಳು ಸಹ ಆಗ ಹರಿದಾಡಿತ್ತು. ಸ್ನೇಹಿತರೆ, ಇದು ರೇವಂತ್ ರೆಡ್ಡಿಗೂ ಬೇಕಾಗಿದೆ ಅನ್ಸುತ್ತೆ. ಯಾಕಂದ್ರೆ ರೇವಂತ್ ರೆಡ್ಡಿ ಅವರನ್ನು ತೆಲಂಗಾಣದಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟು ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಿಡ್ತಾ ಇಲ್ಲ.
ಎಲ್ಲದಕ್ಕೂ ಕೊಕ್ಕೆ ಆಗ್ತಾ ಇದ್ದಾರೆ. ಟಿಪಿಸಿಸಿ ಅಧ್ಯಕ್ಷರ ಆಯ್ಕೆ ಸಹ ರೇವಂತ್ ರೆಡ್ಡಿ ಅವರ ಪ್ರಕಾರ ನಡೆಯೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಮಾಡಬೇಕಾಗಿದೆ. ಒಂದರ್ಥದಲ್ಲಿ ಪಕ್ಷದ ಮೇಲಿನ ಹಿಡಿತ ರೇವಂತ್ ರೆಡ್ಡಿಗೆ ದಿನದಿಂದ ದಿನಕ್ಕೆ, ಅಂದ್ರೆ ತೆಲಂಗಾಣ ಕಾಂಗ್ರೆಸ್ ನಲ್ಲಿನ ಹಿಡಿತ ರೇವಂತ್ ರೆಡ್ಡಿಗೆ ದಿನದಿಂದ ದಿನಕ್ಕೆ ಸಡಿಲ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಸಹ ಇಳಿಸಿ ಬಿಡುತ್ತೆ ಹೈಕಮಾಂಡು ಅನ್ನುವ ಭಯ ರೇವಂತ್ ರೆಡ್ಡಿಯಲ್ಲಿ ಇದೆ. ಹಾಗಾಗಿ ಅವರೂ ಸಹ ಈ ಊಹಾಪೋಹಗಳನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಅವರ ಭೂತ ತೋರಿಸಿ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ನ ಎದುರಿಸುವಂತಹ ಕೆಲಸನ ರೇವಂತ್ ರೆಡ್ಡಿ ಅವರು ಸಹ ಈಗ ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನೀವೇ ಯೋಚನೆ ಮಾಡಿ, ಪದೇ ಪದೇ ಮೋದಿ ಮತ್ತು ಅಮಿತ್ ಶಾನ ಭೇಟಿ ಆಗೋದಾದ್ರೂ ಯಾಕೆ? ಸಹಜವಾಗಿ ಇದ್ರ ಬಗ್ಗೆ ಅನುಮಾನಗಳು ಮೂಡೋದು ನಿಶ್ಚಿತ. ಬಿಜೆಪಿ ಅವರು ಕೇಳ್ತಾ ಇರೋದು, ನೋಡಿ ರೇವಂತ್ ರೆಡ್ಡಿ ಅವರು ಹೆಚ್ಚು ಕಡಿಮೆ ಬಿಜೆಪಿಗೆ ಬರುವ ಮನಸ್ಸನ್ನು ಮಾಡಿಯಾಗಿದೆ. ಮುಂದಿನ ದಿನಗಳಲ್ಲಿ ರೇವಂತ್ ರೆಡ್ಡಿ ಮತ್ತು ಅವರನ್ನು ಬೆಂಬಲಿಸತಕ್ಕಂತ ಶಾಸಕರ ಒಂದು ಗುಂಪು ಬಿಜೆಪಿಗೆ ಬರೋದು ಪಕ್ಕಾ ಅಂತ ಬಿಜೆಪಿ ಅವರು ಈಗ ಹೇಳ್ತಾ ಇರೋದು. ಸ್ನೇಹಿತರೆ, ರೇವಂತ್ ರೆಡ್ಡಿ ಅವರು ಮತ್ತು ಅವರ ಸಂಪುಟದ ಪ್ರಭಾವಿ ಸಚಿವರು ಮತ್ತು ಶಾಸಕರು ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ಹರಿದಾಡಿದ್ದಂತೂ ನಿಜ. ಅದು ಎಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಈ ಕ್ಷಣಕ್ಕೆ ಹೇಳೋದಕ್ಕೆ ಆಗೋದಿಲ್ಲ. ಈ ಎಲ್ಲ ಸುದ್ದಿ ಮತ್ತು ಊಹಾಪೋಹಗಳ ಬೆನ್ನಲ್ಲೇ ಈಗ ಕೇಂದ್ರ ಸಚಿವ ಬಂಡಿ ಸಂಜಯ್ ಅವರು ಬಿಡ್ತಾ ಇರ್ತಕ್ಕಂತ ಬಾಣ ಈಗ ಈ ಊಹಾಪೋಹಗಳು ನಿಜವಾಗಿದ್ರೂ ಇರಬಹುದು ಅನ್ನೋದಕ್ಕೆ ಪುಷ್ಟಿ ಕೊಡ್ತಾ ಇದೆ. ನೀವೇ ಯೋಚನೆ ಮಾಡಿ, ಮೋದಿ ಸಂಪುಟದಲ್ಲಿರ್ತಕ್ಕಂಥ ಕೇಂದ್ರ ಸಚಿವರು ಸುಮ್ನೆ ಇಂತ ಉಡಾಫೆ ಸ್ಟೇಟ್ಮೆಂಟ್ ಗಳನ್ನ ಕೊಡೋದಕ್ಕೆ ಆಗತ್ತಾ? ಇದು ನಿಜವಾಗದೆ ಹೋದ್ರೆ ಅವರು ಅಪಹಾಸ್ಯಕ್ಕೀಡಾಗಬೇಕಾಗತ್ತೆ. ಸಹಜವಾಗಿ ಯಾವುದೇ ಒಂದು ವಿಚಾರ ಇಷ್ಟು ದೊಡ್ಡದಾಗಬೇಕಾದ್ರೆ ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ. ಇದನ್ನೇ ಬಿಜೆಪಿ ಅವರು ಹೇಳ್ತಾ ಇರೋದು. ಕಾದು ನೋಡಿ, ನಿಮಗೆ ಗೊತ್ತಾಗತ್ತೆ. ಸುಮಾರು 26 ಜನ ಶಾಸಕರು ಈಗಾಗಲೇ ಬಿಜೆಪಿಯ ಸಂಪರ್ಕದಲ್ಲಿ ಸತತವಾಗಿ ಬಂದಿದ್ದಾರೆ. ಮುಂದಿನ ಕೆಲವೇ ದಿನಗಳಲ್ಲಿ ಅವರು ಬಿಜೆಪಿನ ಸೇರ್ತಾರೆ ಕೂಡ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು. ಈ ಕಡೆ ಕಾಂಗ್ರೆಸ್ನವರು ಆರೋಪ ಮಾಡೋದೇನಪ್ಪಾ ಅಂದ್ರೆ, ನೋಡಿ ನಮ್ಮ ನಾಯಕರ ಮೇಲೆ ಸಿಬಿಐ, ಇಡಿ ಮುಂತಾದ ತನಿಖಾ ಸಂಸ್ಥೆಗಳನ್ನು ತೋರಿಸಿ ಬೆದರಿಸಿ ಅವರನ್ನು ಬಿಜೆಪಿಗೆ ಸೆಳೆಯುವ ಪ್ರಯತ್ನನ ಕೇಂದ್ರದ ಹೈಕಮಾಂಡ್ ಮಾಡ್ತಾ ಇದೆ. ಇದು ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಬಿಜೆಪಿ ಮೇಲೆ ಮಾಡ್ತಕ್ಕಂತ ಆರೋಪ. ಇದಕ್ಕೂ ಬಿಜೆಪಿಗರ ಬಳಿ ಉತ್ತರ ಇದೆ. ಅವರೇ ಹೇಳೋ ಪ್ರಕಾರ ಇನ್ನು ಮುಂದೆ ನಾವು ನಮ್ಮ ಪಕ್ಷಕ್ಕೆ ಯಾವುದೇ ಹಗರಣಗಳನ್ನು ಹೊತ್ತಿರ್ತಕ್ಕಂತ ನಾಯಕರನ್ನು ಸೇರಿಸಿಕೊಳ್ಳುವ ಪ್ರಮೇಯನೇ ಇಲ್ಲ. ಅಥವಾ ಒಂದು ವೇಳೆ ಅಂತ ನಾಯಕರು ಬಂದ್ರೂ ಕೂಡ ಅವರ ಮೇಲಿನ ಹಗರಣವನ್ನು ಬಿಡುವ ಮಾತೇ ಇಲ್ಲ. ಅದು ಹಾಗೆ ಮುಂದುವರಿಯುತ್ತೆ. ಅವರು ತನಿಖೆಗಳನ್ನ ಎದುರಿಸಬೇಕಾಗತ್ತೆ. ಇದನ್ನ ಬಿಜೆಪಿಗರು ಈಗ ಸ್ಪಷ್ಟವಾಗಿ ಹೇಳ್ತಾ ಇರೋದು. ಸ್ನೇಹಿತರೆ, ಒಂದರ್ಥದಲ್ಲಿ ತೆಲಂಗಾಣ ಸರ್ಕಾರದ ಬುಡನ ಅಲುಗಾಡಿಸ್ತಾ ಇರ್ತಕ್ಕಂತ ಸುದ್ದಿ ಇದು. ನಿಮಗೆ ಗೊತ್ತು, ರೇವಂತ್ ರೆಡ್ಡಿ ಅವರು ಈ ಹಿಂದೆ ಬಿಜೆಪಿ ನಲ್ಲಿದ್ರು, ಎಬಿವಿಪಿ ನಲ್ಲಿ ಅವರು ಗುರುತಿಸಿಕೊಂಡಿರೋರು. ಸಹಜವಾಗಿ ಅವರ ಮನಸ್ಸು ಸಹ ಬಿಜೆಪಿ ಕಡೆಗೆ ಮಿಡಿತಾ ಇರುತ್ತೆ. ಈಗ ಅದಕ್ಕೆ ಸಂದರ್ಭ ಬಂದಿದೆ. ಸಮಯ ಕೂಡಿ ಬಂದಾಗ ಶಾಸಕರ ಜೊತೆ ರೇವಂತ್ ರೆಡ್ಡಿ ಅವರು ಬಿಜೆಪಿಗೆ ಬರ್ತಾರೆ ಅನ್ನೋದು ಬಿಜೆಪಿಯ ಬೆಂಬಲಿಗರು ಮತ್ತು ಬಿಜೆಪಿಯ ಆಂತರಿಕ ಮೂಲಗಳು ಹೇಳ್ತಾ ಇರ್ತಕ್ಕಂತ ಮಾಹಿತಿ. ಯಾವಾಗ ರೇವಂತ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಮುಳುವಾಗಬಲ್ಲ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಯ್ತೋ, ತಕ್ಷಣ ಹೈಕಮಾಂಡ್ ಸಹ ಎಚ್ಚೆತ್ತುಕೊಂಡಿದೆ. ಇಂತಹ ನಿರ್ಧಾರ, ದುಡುಕಿನ ನಿರ್ಧಾರನ ತೆಗೆದುಕೊಳ್ಳಬೇಡಿ. ನಿಮಗೆ ಬೇಕಾಗಿರ್ತಕ್ಕಂತ ಎಲ್ಲ ಫ್ರೀ ಹ್ಯಾಂಡ್ ನ ನಾವು ಕೊಡ್ತೇವೆ. ತೆಲಂಗಾಣ ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ. ಅಧಿಕಾರವನ್ನು ನಡೆಸಿಕೊಂಡು ಹೋಗಿ, ನೀವೇ ಸಿಎಂ ಆಗಿ ಮುಂದಿನ 5 ವರ್ಷ ಸಹ ಅಧಿಕಾರ ನಡೆಸಿ ಅನ್ನುವ ಅಭಯನ ಕಾಂಗ್ರೆಸ್ನ ಹೈಕಮಾಂಡ್ ಸಹ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಬಂಡಿ ಸಂಜಯ್ ಅವರು ಹೇಳ್ತಾ ಇರ್ತಕ್ಕಂತ ಮಾತಿಂದ ಮತ್ತೊಮ್ಮೆ ಊಹಾಪೋಹಗಳು ಗರಿಗೆದರಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.